ಎಲ್ಲ ನಮ್ ತರ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೂ ಕನ್ಸಿರುತ್ತಲ್ಲ, ದೊಡ್ಡ ಮನೆ ಇರ್ಬೇಕು, ಮನೆ ಮುಂದೆ ಪಾರ್ಕು, ಹಿಂದೆ ಫುಲ್ಲು ಜಾಗ. ಅದೇ ಜೋಶಲ್ಲಿ ಮನೆ ತಗೊಂಡ್ಬಿಟ್ವಿ. ನೋಡಿ, ಇದು ಆಲ್ಮೋಸ್ಟ್ 0.4 ಎಕರ್ಸ್ ಇದೆ. ಮನೆ ಮುಂದೆ ಸೈಡಲ್ಲಿ ಹಿಂದೆ ಫುಲ್ ಎಲ್ಲಾ ಜಾಗ ಸೇರಿ ಮನೆ ನಮ್ದೇ, ಜಾಗನೂ ನಮ್ದೇ. ಆದ್ರೆ ಗ್ರಾಸು 3 ಇಂಚ್ಗಿಂತ ಜಾಸ್ತಿ ಬೆಳ್ಕೊಂಡ್ರೆ ನಮ್ಗೆ ಫೈನ್ ಹಾಕ್ತಾರೆ. ಹೌದು, ರೂಲ್ಸ್ ಫಾಲೋ ಮಾಡಿಲ್ಲ ಅಂತ ಅಂದ್ರೆ 10 ರಿಂದ 30,000 ಫೈನ್ ಹಾಕ್ತಾರೆ. ಕಮ್ಯುನಿಟಿಲಿರೋ ಓನರ್ಸ್ ಗಳೇ ಸೇರ್ಕೊಂಡು ಅಸೋಸಿಯೇಷನ್ ಮಾಡ್ಕೊಂಡಿರ್ತಾರೆ. ಗ್ರಾಸ್ 2 ಇಂಚ್ಗಿಂತ ಜಾಸ್ತಿ ಇರಬಾರ್ದು, ಗಾರ್ಡನ್ ಎಲ್ಲ ನೀಟಾಗಿ ಇರ್ಬೇಕು. ಮನೆ ಮುಂದೆ ಇಷ್ಟೊಂದ್ ಜಾಗ ಇದೆ ಅಂತ ನಾವ್ ಏನೇನೋ ಕಟ್ಸೋ ಹಂಗಿಲ್ಲ. ಮನೆ ನಮ್ದೇ ಆದ್ರೂನು ಏನೇ ಆಲ್ಟ್ರೇಷನ್ ಮಾಡಿಸ್ಬೇಕು ಅಂತ ಅಂದ್ರೆ ಅಸೋಸಿಯೇಷನ್ ಇಂದ ಪರ್ಮಿಷನ್ ತಗೋಬೇಕು. ಈ ತರ ರೂಲ್ಸ್ ಇರೋದ್ರಿಂದ ಎಲ್ಲರೂ ಮನೆಗಳನ್ನ ನೀಟಾಗಿ ಇಟ್ಕೊಂತಾರೆ. ಕಮ್ಯುನಿಟಿಗೆ ಯಾರೇ ಬಂದ್ರು ಒಳ್ಳೆ ಫೀಲ್ ಕೊಡುತ್ತೆ. ಅದರಿಂದ ನಮ್ ಪ್ರಾಪರ್ಟಿ ವ್ಯಾಲ್ಯೂನೇ ಜಾಸ್ತಿ ಆಗುತ್ತೆ. ಆದ್ರೆ ತಿಂಗಳಿಗೆ 2 ಸಲ ಈ ಗ್ರಾಸ್ ಕಟ್ ಮಾಡೋದೇ ದೊಡ್ಡ ಟಾಸ್ಕ್. ಬರೀ ಗ್ರಾಸ್ ಕಟ್ ಮಾಡೋದ್ ಅಷ್ಟೇ ಅಲ್ಲ, ಎಡ್ಜಸ್ ಗಳನ್ನ ಶೇಪ್ ಕೊಡ್ಬೇಕು, ಕಾರ್ನರ್ ಮತ್ತೆ ಗಿಡಗಳನ್ನ ಟ್ರಿಮ್ ಮಾಡ್ಬೇಕು. ಇದೆಲ್ಲ ಆದ್ಮೇಲೆ ಲೀಫ್ ಬ್ಲೋವರ್ ಅಲ್ಲಿ ಕ್ಲೀನ್ ಮಾಡ್ಬೇಕು. ಇದೆಲ್ಲ ಮಾಡೋರ್ಗೆ ಆಲ್ಮೋಸ್ಟ್ 4 ಅವರ್ಸ್ ಬೇಕು. ಹಾಗೆ ನಮ್ನ ಫಾಲೋ ಮಾಡೋದನ್ನ ಮರಿಬೇಡಿ.